ಕಿಂಗ್ಡಮ್, ರಾಮರಾಜ್ಯ, ಸತ್ಯಯುಗ, ಇಲ್ಲಿ ಏನು ಟ್ರೆಷರ್ ಇರುತ್ತೆ? ಯಾವತ್ತೂ ನಾವು ಯೋಚನೆಯೇ ಮಾಡಿಲ್ಲ. ಶಾಂತಿ, ಮೌನ, ನಿಶ್ಚಲ ಸ್ಥಿತಿ, ಸ್ಟಿಲ್ನೆಸ್, ಆನಂದ, ಇವೆಲ್ಲ ಈ ಥರದ್ದೆಲ್ಲ ರಿಯಲ್ ಟ್ರೆಷರ್ಸ್ ಲೈಫಲ್ಲಿ. ಅದು ಯಾವಾಗ ಸಿಗುತ್ತೆ? ನಾವು ಏನನ್ನು ಇನ್ವೈಟ್ ಮಾಡ್ತೀವಿ. ಬೆಳಕನ್ನು ಇನ್ವೈಟ್ ಮಾಡಬೇಕು. ಒಳಗಡೆ ಸೂರ್ಯೋದಯ ನೋಡಬೇಕು, ಧ್ಯಾನದಲ್ಲಿ ನೋಡಬೇಕು. ಬ್ಲಿಸ್ ಅಂತೀವಿ, ಪ್ಯೂರ್ ಬ್ಲಿಸ್, ಆನಂದ ಈಸ್ ಎ ಲೈಟ್. ಸನ್ ದಟ್ ಅರೈಸಸ್ ಇನ್ ಯು ಈಸ್ ಬ್ಲಿಸ್. Sun that arises in you is peace, health. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಕತ್ಲಲ್ಲಿದ್ದಾನೆ, ಅಜ್ಞಾನದ ಕತ್ಲು. ಅವನಿಗೆ ಆ ಮುಂಜಾನೆ ಗೊತ್ತೇ ಇಲ್ಲ. ಎಷ್ಟು ಕೆಂಪಗೆ ಬರುತ್ತಲ್ಲ ಆ ಲೈಟು, ಅದಕ್ಕೆ ಹೇಳ್ತಾಳೆ, ಅದಕ್ಕೆ ನಸುಕು ಬೆಳಕು ಅಂತ. ನಸುಕು ಬೆಳಕು ಗೊತ್ತೇ ಇಲ್ಲ. ತಡವರಿಸ್ಕೊಂಡು ಕತ್ತಲಲ್ಲಿ ಹೇಗೋ ಮಾಡಿಕೊಂಡಿದ್ದಾನೆ. ಅವನಿಗೆ ಹೊರಗೆ ಬರೋಕ್ಕೆ ಬಾಗಿಲು ಕಾಣಿಸಲ್ಲ. ಕತ್ತಲಲ್ಲಿ ಬಂಧನ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆ ಲೈಟ್ ಬಿದ್ದಾಗಲೇ, ಸನ್ಲೈಟ್ ಬಿದ್ದಾಗಲೇ ಒಳಗಡೆಯಿಂದ ಸೂರ್ಯ ಹುಟ್ಟಿದಾಗಲೇ ಬಾಗಿಲು ಕಾಣೋದು. ಬಂಧನದಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇದಕ್ಕೆ ಧ್ಯಾನ ಅಂತಾರೆ. ಇನ್ವೈಟ್ ಮೋರ್ ಪೀಸ್. ಪ್ರತಿ ಧ್ಯಾನ ಈಸ್ ಎನ್ ಇನ್ವಿಟೇಷನ್. ಅದು ಬರಬೇಕು. ಒಂದು ಆಪರ್ಚುನಿಟಿನೂ ಮಿಸ್ ಮಾಡ್ಕೋಬಾರ್ದು. ಟೈಮ್ ಸಿಕ್ಕಿದಾಗ ಧ್ಯಾನ ಮಾಡಿಬಿಡ್ಬೇಕು, ರಿಲ್ಯಾಕ್ಸ್ ಮಾಡಿಬಿಡ್ಬೇಕು, ಒಳಗೆ ನೋಡಬೇಕು. ಸಡನ್ನಾಗಿ ಬರುತ್ತೆ ಅದು ಲೈಟು. ಇವಾಗ ನಾವು ಅಂದ್ಕೋತೀವಿ ಇಲ್ಲಿ ಬೆಳಕಾಗಿದೆ, ಅಲ್ಲಿ ಕತ್ತಲಾಗಿದೆ ಅಂತ. ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಕತ್ತಲೆ ಬೆಳಕೆ, ಹಗಲು ಇರಳು ಅಂತಿಲ್ಲ. ನೀವು ಪೂರ್ವಾರ್ಧಗೋಳದಲ್ಲಿ ಏನಿದೆ ಈಗ, ಆಫ್ರಿಕಾ ಪೂರ್ವಾರ್ಧಗೋಳ ಅಂದರೆ ಯುರೋಪ್, ಆಸ್ಟ್ರೇಲಿಯಾ, ಆ ಬೆಳಕು ಈಗಲೇ ಕಾಣುತ್ತೆ. ಅಲ್ಲಿ ಹುಟ್ಟುತ್ತಾ ಇರೋ ಸೂರ್ಯನ ನೀವು ಕಣ್ಣು ಮುಚ್ಕೊಂಡು ನೋಡ್ಬೋದು. ಯಾವಾಗಲೂ ಸೂರ್ಯ ಒಳಗಡೆ ಇರ್ತಾನೆ. ಸಡನ್ನಾಗಿ ಆಗತ್ತದು. ಎಂಥ ಆ ಮೊಮೆಂಟ್ಸು. ಆಮೇಲೆ ಜೀವನ ಒಂಥರ ಪ್ರತಿ ಕ್ಷಣನೂ ಪ್ರೆಷಸ್. ಪ್ರತಿ ಕ್ಷಣವೂ ಕೂಡ ಎಕ್ಸ್ಟ್ಯಾಟಿಕ್, ಖುಷಿ. ಈ ಲೈಟ್, ಈ ಜ್ಯೋತಿ, ಜ್ಞಾನದ ಜ್ಯೋತಿ ಎಲ್ಲರಿಗೂ ಕಾಣಿಸ್ಬೇಕು. ಇಷ್ಟು ಕಾಣಿಸಿದ್ರು ಸಾಕು, ನಿಮಗೆ ಗೊತ್ತಾಗೋಗುತ್ತೆ ಬಾಗಿಲು ತೆಗಿತಾ ಇದೆ ಅಂತ.